ರುಬ್ಬದೆ ಮಸೆಯದೆ ಸಿಂಪಲ್ ಆಗಿ ಮಾಡಿರುವಂಥ ಈ ಸೊಪ್ಪು ಸಾರು ಬಾಯಿಗೆ ರುಚಿ ಮಾತ್ರ ಅಲ್ಲ, ಇದು ನಮ್ಮ ದೇಹದಲ್ಲಿ ರಕ್ತನ ಜಾಸ್ತಿ ಮಾಡುತ್ತೆ, ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ, ಹಾಗೆಯೇ ಕ್ಯಾನ್ಸರ್ ಅವಾಯ್ಡ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಸಿಂಪಲ್ ಆಗಿರುವಂಥ ಸೂಪರ್ ಆಗಿರುವಂಥ ಹೆಲ್ದಿ ಸೊಪ್ಪು ಸಾರನ್ನು ಮಾಡಲಿಕ್ಕೆ 1 ಕಟ್ಟಷ್ಟು ಪಾಲಕ್ ಸೊಪ್ಪು, ಚಿಕ್ಕದಾಗಿರುವಂಥ 1 ಕಟ್ಟಷ್ಟು ಹರಿವೆ ಸೊಪ್ಪು ಅಥವಾ ದಂಟು ಸೊಪ್ಪನ್ನು ತಗೊಂಡಿದ್ದೇನೆ. ನೀಟಾಗಿ ತೊಳೆದ್ಬಿಟ್ಟು ಆರಿಸ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದೆರಡು ಸೊಪ್ಪಲ್ಲಿ ಕೂಡ ಅಷ್ಟೇ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡುವಂಥದ್ದು, ರಕ್ತನ ಜಾಸ್ತಿ ಮಾಡುವಂಥ ಎಲ್ಲ ಅಂಶಗಳು ತುಂಬಾ ಜಾಸ್ತಿ ಇರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ಇದಕ್ಕೆ ಒಂದು ನಾಟಿ ಸ್ಟೈಲಲ್ಲಿ ಪೇಸ್ಟನ್ನು ರೆಡಿ ಮಾಡಬೇಕು. ಅದೇನು ಅಂತಂದರೆ 2 ಹಸಿಮೆಣಸಿನ್ಕಾಯಿ, 1 ತುಂಡು ಶುಂಠಿ, 4-5 ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು ಕುಟ್ಟಿಬಿಟ್ಟು ಅಥವಾ ಗುದ್ದಿಬಿಟ್ಟು ನೀವು ಈ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡೋದು ಬೇಡ, ಗ್ರೈಂಡ್ ಮಾಡಿದರೆ ಇದರ ಸತ್ವ ಹೋಗುತ್ತೆ, ಅದರಿಂದ ಗ್ರೈಂಡ್ ಮಾಡೋದು ಬೇಡ. ಈ ಥರ ನಾಟಿ ಸ್ಟೈಲಲ್ಲಿ ಈ ಥರ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೇಳೆನ ನೆನೆ ಹಾಕಿ ಇಟ್ಟಿದ್ದೇನೆ ನಾನು, ಸೊಪ್ಪು ಸಾರು ಮಾಡೋಕ್ಕಿಂತ ಒಂದು 20 ನಿಮಿಷ ಮೊದಲಿಗೆ. ಇವಾಗ ನಾವಿದನ್ನ ಕುಕ್ಕರಲ್ಲಿ ಬೇಯಿಸೋಣ. ತುಂಬ ಬೇಗ ಬೇಯುತ್ತೆ, ಗ್ಯಾಸ್ ಕೂಡ ಕಮ್ಮಿ ಬೇಕಾಗುತ್ತೆ. ಅದರಿಂದ ಸೊಪ್ಪನ್ನು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೇನೆ, ಬೇಳೆನ ಹಾಕ್ಕೊಂಡಿದ್ದೇನೆ, ತೊಳೆದ್ಬಿಟ್ಟು ನೆನೆ ಹಾಕಿದ ಬೇಳೆನ ಹಾಕ್ಕೊಂಡಿದ್ದೇನೆ, 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ, 1 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ, ಈರುಳ್ಳಿ ಆಪ್ಷನಲ್. ಅದಾದ ನಂತರ ನಾಟಿ ಸ್ಟೈಲಲ್ಲಿ ರೆಡಿ ಮಾಡಿರುವಂತಹ ಈ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ, 1/4 ಟೇಬಲ್ ಸ್ಪೂನ್ ಅರಶಿನ, 1/4 ಟೇಬಲ್ ಸ್ಪೂನ್ ಉಪ್ಪು, ಆಮೇಲೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಬೇಯಲಿಕ್ಕೆ ಇಟ್ಬಿಡೋಣ. 3 ವಿಷಲ್ ಆಗಲಿ, ಬೇಳೆ ಚೆನ್ನಾಗಿ ಬೇಯುತ್ತೆ, ಸೊಪ್ಪು ಕೂಡ ಬೆಂದು ತುಂಬಾ ಸಾಫ್ಟ್ ಆಗುತ್ತೆ. ಅದಾದ ನಂತರ ನಾವು ಅದನ್ನ ರುಬ್ಬೋದಾಗಲಿ ಮಸೆಯೋದಾಗಲಿ ಮಾಡೋದು ಬೇಡ. ಜಸ್ಟ್ ಒಂದು ಹ್ಯಾಂಡ್ ಮಿಕ್ಸರ್ ತಗೊಂಡು ನೀವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಕೂಡ ತುಂಬಾ ಚೆನ್ನಾಗಿ ಪುಡಿ ಆಗುತ್ತೆ, ಸೊಪ್ಪು ಕೂಡ ನೀಟಾಗಿ ಮಿಕ್ಸ್ ಆಗಿ ನೋಡಿ ನಮಗೆ ಬೇಳೆ ಮತ್ತು ಸೊಪ್ಪುದು ಮಿಶ್ರಣ ರೆಡಿಯಾಗಿದೆ. ಇವಾಗ ಈ ಸಾರನ್ನು ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಅದು ಚುರುಕಾದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 2 ರೆಡ್ ಚಿಲ್ಲಿ, ಅದಾದ ನಂತರ ಒಂದು ಸ್ವಲ್ಪ ಕರಿ ಲೀವ್ಸನ್ನು ಹಾಕ್ಕೊಂಡು ಇದನ್ನ ನೀಟಾಗಿ ಫ್ರೈ ಮಾಡಿಕೊಂಡು, ಫ್ರೈ ಆದ ನಂತರ ಇವಾಗ ಸೊಪ್ಪಿನ ಮತ್ತು ದಾಲ್ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿರಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಕುದಿಸ್ಕೋಬೋದು. ಒಂಚೂರು ಕುದಿದಾದ ನಂತರ 1/4 ಟೇಬಲ್ ಸ್ಪೂನಷ್ಟು ಇಂಗು, 2 ಟೇಬಲ್ ಸ್ಪೂನಷ್ಟು ನಾನು ಅಯ್ಯಂಗರ್ ಬ್ರಾಹ್ಮಿನ್ ಶೈಲಿಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡಿದ್ದು, ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ನಾನು ಹುಣಸೆ ಹಣ್ಣಿನ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಈ ಪೇಸ್ಟ್ ಕೂಡ ಮನೆಯಲ್ಲೇ ಮಾಡಿರೋದು, ಹೇಗೆ ಮಾಡೋದು ಅನ್ನೋದನ್ನು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೇನೆ. ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಒಂದು 3 ನಿಮಿಷದಲ್ಲಿ, 2ರಿಂದ 3 ನಿಮಿಷ, 2ರಿಂದ 3 ನಿಮಿಷ ಕೂಡ ಬೇಡ, ಜಸ್ಟ್ ಒಂದು 2 ನಿಮಿಷದಲ್ಲಿ ಚೆನ್ನಾಗಿ ಕುದಿಯುತ್ತೆ ಸಾಕಷ್ಟು. ನಿಮಗೆ ತಿಕ್ಕ ಎಷ್ಟು ಬೇಕು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, ನೀರು ಬೇಕಾದರೂ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಸೂಪರ್ ಆಗಿರುವಂಥ ಸೊಪ್ಪು ಸಾರು ರೆಡಿ ಆಗಿದೆ. ರೈಸ್ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಮುದ್ದೆಗೆ ಸಖತ್ತಾಗಿರುತ್ತೆ. ಹಾಗೆಯೇ ರೋಟಿನೂ ಬೇಕಾದರೂ ಚಪಾತಿನೂ ಬೇಕಾದರೂ ಇದರಲ್ಲಿ ದಪ್ಪ ಇದ್ದರೆ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಹೆಲ್ದಿ. ತುಪ್ಪ ಜೊತೆ ನಾವು ಮಿಕ್ಸ್ ಮಾಡಿಕೊಂಡು ರೈಸನ್ನು ತಿಂದರೆ ಅದರ ಗಮ್ಮತ್ತೇ ಬೇರೆ. ರುಚಿ ಮಾತ್ರ ಅಲ್ಲ, ಆರೋಗ್ಯಕ್ಕೆ ಕೂಡ ಈ ಸೊಪ್ಪು ಸಾರು ತುಂಬ ಅಂತಂದರೆ ಒಳ್ಳೆಯದು. ಇದರ ಬೆನಿಫಿಟನ್ನು ಹೇಳ್ತಾ ಹೋದರೆ ಮುಗಿಯಲ್ಲ, ಅಷ್ಟು ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.